ಅರ್ಕಾವತಿ ದಡ ಅಭಿವೃದ್ಧಿ ಯೋಜನೆಗೆ ಆರಂಭದಲ್ಲೇ ವಿಘ್ನ. ದೇವಾಲಯ, ದರ್ಗಾ, ಜನವಸತಿ ಪ್ರದೇಶ ಭೂ ಸ್ವಾಧೀನಕ್ಕೆ ವಿರೋಧ. ಇದೊಂದು ಷಡ್ಯಂತ್ರ, ಅಪಪ್ರಚಾರ ಎಂದ ಶಾಸಕ. ರೇಷ್ಮೆ ನಗರಿ ರಾಮನಗರದ ಮಧ್ಯಭಾಗದಲ್ಲಿ ಹರಿಯುವ ಅರ್ಕಾವತಿ ನದಿ ದಡವನ್ನ ಸುಂದರ ಪ್ರವಾಸಿ ತಾಣವನ್ನಾಗಿ ರೂಪಿಸುವ ಉದ್ದೇಶದಿಂದ ಹೋಟೆಲ್ ಪಾರ್ಕ್, ವಾಕಿಂಗ್ ಪಾತ್, ಸೈಕ್ಲಿಂಗ್ ಪಾತ್ ನಿರ್ಮಾಣ ಭರದಿಂದ ಸಾಗಿದೆ. ಈ ಕಾಮಗಾರಿಗೆ ಕಾವೇರಿ ನೀರಾವರಿ ನಿಗಮ ಚಾಲನೆ ನೀಡಿದ್ದು, ತಡೆಗೋಡೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಪಾರ್ಕ್ ಆಗಿ ರಾಮನಗರದ ಆರ್ಕೇಶ್ವರ ಸ್ವಾಮಿ ದೇವಾಲಯ, ಪೀರನ್ ಶಾವಲಿ ದರ್ಗಾ ಹಾಗೂ ರಾಘವೇಂದ್ರ ಕಾಲೋನಿ 60ಕ್ಕೂ ಅಧಿಕ ಮನೆಗಳನ್ನ ಒಳಗೊಂಡ ವಸತಿ ಪ್ರದೇಶದ ಭೂ ಸ್ವಾಧೀನಕ್ಕೆ ಜಿಲ್ಲಾಧಿಕಾರಿ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿ ಆಕ್ಷೇಪಣೆ ಸಲ್ಲಿಸಲು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ರು. ಅಂತಿಮ ಅಧಿಸೂಚನೆಯಲ್ಲಿ ದೇವಾಲಯ, ದರ್ಗಾ ಬಡಾವಣೆಯನ್ನ ಕೈಬಿಡಬೇಕು ಎಂದು ಸಂತ್ರಸ್ತರು ಆಗ್ರಹಿಸಿದ್ದಾರೆ. ಇನ್ನು 3.9 ಕಿಲೋಮೀಟರ್ನಷ್ಟು ಅರ್ಕಾವತಿ ನದಿಯ 2 ದಡದಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ. ಅರ್ಕೇಶ್ವರ ಸ್ವಾಮಿ, ಶನಿ ಮಹತ್ವ ದೇವಾಲಯ ಸೇರಿದಂತೆ ರಾಘವೇಂದ್ರ ಕಾಲೋನಿಯವರಿಗೆ ಮರಣ ಶಾಸನವಾಗಿದೆ. ಆ ಜಾಗಕ್ಕೆ ಸಂಬಂಧಪಟ್ಟವರು ಕೆಲಸ ಕೈಬಿಡುವಂತೆ ನನಗೆ ಅರ್ಜಿಗಳನ್ನ ನೀಡಿದ್ದಾರೆ. ಆದರೆ ಆ ಕಾಮಗಾರಿ ನನಗೆ ಬರುವುದಿಲ್ಲವಾದರೂ ನೈತಿಕವಾಗಿ ಬೆಂಬಲ ಸೂಚಿಸಿದ್ದೇನೆ. ಜೊತೆಗೆ ಜನರ ಅಭಿಪ್ರಾಯ ಸಂಗ್ರಹಿಸಿ ನೋಟಿಫಿಕೇಶನ್ ಹಿಂಪಡೆಯಬೇಕೆಂದು ಡಿಸಿಎಂ ಡಿಕೆಶಿ ಅವರಿಗೆ ಮನವಿ ಮಾಡಲು ನಿರ್ಣಯ ಮಾಡಿದ್ದೇವೆ. ಆದರೆ ಕಾಮಗಾರಿ ಮಾಡುವ ಮೊದಲು ನಗರಸಭೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಬೇಕೆಂಬುದು ಸ್ಥಳೀಯ ಶಾಸಕರಿಗೆ ಮಾಹಿತಿ ಗೊತ್ತಿರಬೇಕು. ಒಕ್ಕೂರಿನಿಂದ ಈ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇದು ಪಕ್ಕ ಶನಿ ಮಹಾತ್ಮ ದೇವಸ್ಥಾನದ ಜಾಗ ಹೊರತುಪಡಿಸಿ ಅಲ್ಲಿಂದ ಹಿಂದೆಗಡೆ ನೀವು ಇಲ್ಲಿ ತನಕ ಕೆಂಪೇಗೌಡನ ದೊಡ್ಡಿ ತನಕನೂ ಕೂಡ ರಮಣೀಯವಾದಂಥ ಒಂದು ದೃಶ್ಯಗಳಿರ್ತಕ್ಕಂಥ ಜಾಗ, ಪಾರ್ಕ್ಗೆ ಮಾಡಿಸ್ತಕ್ಕಂಥದ್ದು. ಅಲ್ಲಿಂದ ಈಚೆಗೆ ನೀವು ನೋಟಿಫೈ ಮಾಡಿಸಿ, ಈಗ ಅದಕ್ಕೆ ಮುಂದೆ ಮಾಡಿರ್ತಕ್ಕಂಥ ನೋಟಿಫಿಕೇಷನ್ನ ಹಿಂಪಡಿಬೇಕು ಅಂಥೇಳಿ ಒಕ್ಕಲಿನಿಂದ ನಿರ್ಣಯವನ್ನು ಮಾಡಿದ್ದಾರೆ. ಅದು ಹಿಂಪಡಿಬೇಕು ಅಂತ ನಾವು ಈ ನೀರಾವರಿ ಇಲಾಖೆಯ ಮಂತ್ರಿಗಳು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ನಿಯೋಗ ಹೋಗಿ ಇದನ್ನ ಕೈ ಬಿಡಿ ಅಂಥೇಳಿ ಮನವಿ ಮಾಡ್ಕೊಬೇಕು ಅಂಥೇಳಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ನಮ್ಮ ನಗರಸಭೆಯಲ್ಲಿ ಎಲ್ಲರೂ ಸೇರಿ ಮಾಡಿದ್ದೇವೆ. ನಾವು ಕೂಡ ಅದಕ್ಕೆ ನಾನೇ ಕರೆದಿದ್ದ ಸಭೆ ಆಗಿದ್ದರಿಂದ ನಾವು ಆ ನಿರ್ಣಯ ಜೊತೆಗಿದ್ದೇವೆ. ಇನ್ನು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಶಾಸಕ ಇಕ್ಬಾಲ್ ಹುಸೇನ್ ಸ್ಥಳೀಯ ಸಭೆ ನಡೆಸಿ ಅಪಪ್ರಚಾರಕ್ಕೆ ಕಿವಿಗೊಡದಂತೆ ಮನವಿ ಮಾಡಿದ್ದಾರೆ. ನಾನು ರಾಮನಗರದ ಶಾಸಕ, ಕಷ್ಟ ಸುಖಗಳನ್ನು ನನ್ನ ಬಳಿ ತಿಳಿಸು. ನಾನು ಸರ್ಕಾರದ ಮಟ್ಟದಲ್ಲಿ ಮಾತನಾಡಲು ಸಾಧ್ಯವಾಗುತ್ತದೆ. ವದಂತಿಗಳಿಗೆ ಕಿವಿ ಕೊಡಬೇಡಿ ಎಂದು ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ನಾನು DC ಅವರು, AC ಅವರು, ಲ್ಯಾಂಡ್ ಅಕ್ವೇಷನ್ ಆಫೀಸರ್ ಎಲ್ಲರೂ ಕೂಡ ಸೇರಿ ನಾವು ಫೈನಲ್ ನೋಟಿಫಿಕೇಷನಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ಯಾವ ರೀತಿ ನಾವೆಲ್ಲರೂ ಕೂಡ ಮಾಡಬೇಕು ಅಂಥೇಳಿ ಈಗಾಗಲೇ ಅದಕ್ಕೆ ಒಂದು ಸಭೆನೂ ಕರೆದಿದ್ದೀವಿ. ಸೊ ಇದೆಲ್ಲ ಅಬ್ಜೆಕ್ಷನ್ಸ್ ಮುಗಿಬೇಕು. ಈ ತಿಂಗಳು ಏಪ್ರಿಲ್ 25ನೇ ತಾರೀಕುವರೆಗೂ ಕೊನೆ ದಿನಾಂಕ ಇದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡಿ ನಾವೆಲ್ಲರೂ ಕೂಡ ಮಾಡ್ತೀವಿ. ಇದರ ಮಧ್ಯೆ ಸುಮ್ಮನೆ ವಿನಾಕಾರಣ ಯಾರೋ ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ, ಯಾರೋ ಅವರ ಒಂದು ಪ್ರತಿಷ್ಠೆಗೋಸ್ಕರ ಏನೋ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಜನಗಳಿಗೆ ಈ ರೀತಿ ಎಲ್ಲನೂ ತೊಂದರೆ ಕೊಡೋದು, ಯಾರು ಆಗ್ಬಿಡಲಿ, ಯಾರು ಮಾಡ್ಕೊಳ್ಳಿ, ನಮಗೆ ಬೇಡ. ಅದನ್ನೆಲ್ಲ ಕೂಡ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾರ್ಯಾರ ಇದರಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾರ್ಯಾರು ಸ್ವಾರ್ಥಕ್ಕೋಸ್ಕರ ಈ ರೀತಿ ಬೆಳೆನ ಬೇಯಿಸ್ಕೊತಾರೆ, ನಾವೆಲ್ರಿಗೂ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಒಟ್ಟಾರೆ ಅರ್ಕಾವತಿ ನದಿ ಪಾರ್ಕ್ ನಿರ್ಮಾಣದ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸ್ವಪಕ್ಷದ ನಾಯಕರಾದ ಶಾಸಕರು ಷಡ್ಯಂತ್ರ ಅಂದ್ರೆ ನಗರಸಭಾಧ್ಯಕ್ಷ ಮಾಹಿತಿ ತಿಳಿದುಕೊಂಡು ಕಾಮಗಾರಿ ಮಾಡಿಸಲಿ ಎನ್ನುವ ಮೂಲಕ ಕೆಸರೆರ ಚಾಟ ಮಾಡಿಕೊಳ್ಳುತ್ತಿದ್ದಾರೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.